ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಿತಾ ಕ್ರಿಯೇಷನ್. ಈಗ ಈಸಿಯಾಗಿ 2 ಸ್ಟೆಪ್ಪಲ್ಲಿ ಹೇಗೆ ಸ್ಯಾರಿ ಕುರ್ತ್ ಡಿಸೈನ್ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು 6 ಎಳೆ ದಾರ ತೊಗೊಂಡು ಮತ್ತು 10 ನಂಬರ್ ನೀರಲ್ಲಿ ತೊಗೊಂಡಿದ್ದೀನಿ. ಈಗ ಸ್ಯಾರಿ ಬ್ಯಾಕ್ ಸೈಡ್ಗೆ ಲಾಕ್ ಮಾಡಿಕೊಂಡು ಈಗ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ದಾರ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇಲ್ಲಿಂದಲೇ ಸ್ಟಾರ್ಟಿಂಗ್ಗೆ 4 ಚೈನ್ ಹಾಕೊಳ್ಳೋಣ. ಇದು ಕುಚ್ಚಿಗೆ ನಾವು ಲೈನು 4 ಚೈನ್ ಹಾಕೋತಾ ಇರೋದು ಕುಚ್ಚಿಗೆ. ಇದು ಕುಚ್ಚಿಗೆ ಹಾಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು 4 ಚೈನ್ ಹಾಕೊಳ್ಳೋಣ. ಇನ್ನೊಂದು ಸಲ ಚೈನ್ ಹಾಕಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ತುಂಬ ಎಳೆದು ಹಾಕೋದು ಬೇಡ. ಸ್ಟ್ರೈಟಾಗಿ ಹಿಡಿದ ತಕ್ಷಣ ಎಲ್ಲಿಗೆ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಫ್ಲವರ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಥ್ರೆಡ್ಗೆ ಒಳಗಡೆ ತಗೊಂಡು ಅದನ್ನ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಆರ್ಚನ್ನ ನಾವು ಹಾಕ್ಕೊಳ್ಳೋಕ್ಕಾಗಲ್ಲ. ಬೀಡ್ ಲಾಕ್ ಆಗಿ ಅದು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಅದು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಅದು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ತುಂಬ ಲಾಕನ್ನು ತುಂಬ ಟೈಟಾಗಿ ಇದು ಮಾಡಬೇಡಿ, ಸ್ವಲ್ಪ ಲೂಸಾಗಿ ಇದು ಮಾಡಿ. ನಾವು ಸ್ಟಾರ್ಟಿಂಗ್ ಮಾತ್ರ 4 ಚೈನು 2 ಟೈಮ್ಸ್ ಹಾಕೋಬೇಕು. ಒಂದು ಬೀಡ್ ಆ್ಯಡ್ ಆದ ತಕ್ಷಣ 4 ಚೈನು 3 ಟೈಮ್ಸ್ ಹಾಕೋಬೇಕು. ಹಾಕಿದ ಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಹಾಕಿ ಎಂಡಲ್ಲೂ ಕೂಡ 2 ಟೈಮ್ಸ್ ಬರೋಂಗೆ ಮಾಡಬೇಕು. ಅದು ಸ್ಯಾರಿ ಹೇಗೆ ನಮಗೆ ಅಡ್ಜಸ್ಟಬಲ್ ಆಗುತ್ತೆ ಹಾಗೆ, ಇಲ್ಲ ಆರ್ಚ್ ಆಗೋ ತನಕ ಮಾತ್ರ, ಆರ್ಚ್ ಆಗೋ ಮಟ್ಟಿಗೆ ಮಾತ್ರ ಮಾಡ್ಕೊಳ್ಳಿ. ಕುಚ್ಚಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆರ್ಚ್ ಆಗೋ ತನಕ ಮಾತ್ರ ನೀವು ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಲಾಕ್ ಮಾಡಿ ಸ್ಟ್ರೈಟಾಗಿ ಈಗ 4 ಚೈನ್ ಹಾಕಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ 4 ಚೈನ್ ಹಾಕಿದ್ವಲ್ಲ, 4 ಚೈನ್ ಇದೆಯಲ್ಲ ಲಾಕ್ ಮಾಡಿದ್ವಲ್ಲ ಅದೇ ಸ್ಟ್ರೈಟಾಗಿ ಅಲ್ಲಿಗೆ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅಲ್ಲಿಂದನೇ ನಾವು ನೀಡಲ್ಗೆ ದಾರ ಥ್ರೆಡ್ನ 2 ಸತಿ ಸುತ್ತಕೊಂಡು ಬೀಡಿಂದೆ ದಾರ ಆಗಿದೆಯಲ್ಲ ಆ ದಾರದೊಳಗಿಂದ ದಾರ ತಗೊಂಡು ಎರಡಕ್ಕೊಂದು 3 ಸಲ ಎರಡೆರಡು ಥ್ರೆಡ್ ಫಾರ್ಮ್ ಆಗಿರುತ್ತೆ. ಅದಕ್ಕೆ 3 ಸಲ ಹಾಕೋಬೇಕು. 3 ಸಲ ಮಾಡಿಕೊಂಡು ನಾವು 3 mm ಬೀಡ್ಸ್ ಇದೆಯಲ್ಲ ಆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿಕೊಂಡು ಫಸ್ಟು ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಅದನ್ನು ನಾವು ಕಂಬ ಹಾಕಿದ್ದೀವಲ್ಲ, ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ಲ ಆ ಕಂಬ ನಾವು 4 ಚೈನ್ ಹಾಕಿದ್ವಲ್ಲ ಆ ಕಂಬದ ಮಧ್ಯದಿಂದ ತೆಗೆದು ಅದನ್ನು ಲಾಕ್ ಮಾಡಬೇಕು. ಈಗ ಮತ್ತೆ ನಾವು ತ್ರಿಬಲ್ ಕ್ರೋಶೆ ಹಾಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಅದನ್ನು ಆರ್ಚ್ ಒಳಗೆ ಬೀಡಿಂದೆ ಇದೆಲ್ಲ ಅದನ್ನ ದಾರ ತಂದು ನಾವು ಎರಡಕ್ಕೊಂದು ಸಲ ಆ ಥರ 3 ಟೈಮ್ಸ್ ಮಾಡಿ ಬೀಡ್ ಆ್ಯಡ್ ಮಾಡಿ 2 ಕಂಬಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಂದ ಒಳಗಿನ ತೆಗೆದು ಲಾಕ್ ಮಾಡಬೇಕು. ಇದೇ ರೀತಿ ನಾವು ಫುಲ್ಲು ಆರ್ಚ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಕಂಬಗಳಾಕಿ. ನಾವಿಲ್ಲಿ 8 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ 8 ಬೀಡ್ಸ್ ಆಗುತ್ತೆ. ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ಸು ಆ್ಯಡ್ ಮಾಡ್ಕೋತಾ ಹೋಗಬೇಕು. 2 ಕಂಬಗಳ ಮಧ್ಯೆ ತೆಗೆದು ಲಾಕ್ ಮಾಡಬೇಕು. ಸ್ವಲ್ಪ ಪಿಕಾಕ್ ಶೇಪ್ ಥರನೂ ಇರುತ್ತೆ ಮತ್ತು ಬೀಡು ತುಂಬ ಬೇಗನೆ ಹಾಕ್ಬೋದು. ಇದು ನಾವು 2 ಅವರ್ಸ್ ಒಳಗೆಲ್ಲ ಹಾಕೋಬೋದು. ಸಿಂಪಲ್ ಡಿಸೈನ್ ಅಂದಾಗ ಈ ಡಿಸೈನ್ನ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೀರೆಗೂ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕಾಗೂ ಕಾಣುತ್ತೆ. ಸಿಂಪಲ್ ಬೇಗನೂ ಹಾಕ್ಬೋದು.
ಮತ್ತು ಬೀಡ್ಸು ಅಷ್ಟೇ, ನೀವು ಒಂದೊಂದು ತೆಗೆದು ನೀಡಲ್ಗೆ ಹಾಕಿ ನಾವು ಹಾಕೋದಕ್ಕಿಂತ ಒಂದು 3-4 ನೀಡಲ್ಗೆ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ಹಾಕೊಳ್ಳೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ, ಬೇಗನೂ ಹಾಕ್ಬೋದು. ನಾವು 8 ಕಂಬಗಳನ್ನೇ ಹಾಕೋದ್ರಿಂದ ಸ್ವಲ್ಪ ಅದು ಜಾಸ್ತಿ, ನಾವು 9 ಕಂಬ 10 ಕಂಬ ಹಾಕ್ಬಿಟ್ರೆ ತುಂಬ ಆರ್ಚ್ಗೆ ಹೆವಿ ಅನಿಸುತ್ತೆ, ಆವಾಗ ಜಾಸ್ತಿ ಅದು ನೀಟಾಗಿ ಕೂರೋದಿಲ್ಲ. 8 ಕಂಬನೇ ಸಾಕು ಆ ಬೀಡ್ಸ್ಗೆ. ನಾವು ಫ್ಲವರ್ ಬೀಡ್ಸ್ ಯಾವ್ದು ಬೇಕಾದ್ರೂ ಅದು ತೊಗೋಬೋದು. ನಾವು ಬೀಡ್ಸು 3 ರೌಂಡ್ ಬೀಡು ಅಷ್ಟೇ, ಸ್ವಲ್ಪ ದಪ್ಪದು ತೊಗೋಬೋದು, ಇನ್ನೊಂದು ದೊಡ್ಡ ಸೈಜು ತೊಗೋಬೋದು. ಇಲ್ಲ ಸಾಕು, ಇದೇ ಸಾಕು ಅನಿಸಿದ್ರೆ ಇದರಲ್ಲೇ ನಮ್ಮ ಅನುಗುಣವಾಗಿ ಹೇಗೆ ಅನಿಸುತ್ತೆ ಆ ಥರ ನಾವು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ಈ ಲಾಸ್ಟ್ ಕಂಬ ಹಾಕಿ ಲಾಕ್ ಮಾಡಿ, ಈಗ 4 ಚೈನ್ ಹಾಕಿದ್ವಲ್ಲ ಪಕ್ಕದಲ್ಲಿ, ಅದು ಲಾಕ್ ಮಾಡಿದ್ದೀವಲ್ಲ 4 ಚೈನ್ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದೇ ಥರ ಎಲ್ಲ ಆರ್ಚನ್ನೂ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕಿ, ಇದು ಕುಚ್ಚಿಗೆ 4 ಚೈನ್ ಹಾಕಿ ಲಾಕ್ ಎಲ್ಲಿದೆ ಅಲ್ಲಿ ಲಾಕ್ ಮಾಡ್ಕೊಂಡು ಮತ್ತೆ ನಾವು ಆರ್ಚನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಲ ಥ್ರೆಡ್ ತೊಗೊಂಡು ಮಾಮೂಲಿ ಪ್ರೊಸೀಜರ್ ಹೇಗಿದೆ ಅದೇ ಥರನೇ ಮಾಡ್ಕೋತಾ ಹೋಗಬೇಕು. ಮತ್ತು ಬೀಟ್ ತೊಗೊಂಡು ಆ್ಯಡ್ ಮಾಡಿಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಬೇಕು. ನಿಮಗೆ ಇನ್ನೂ ಸ್ವಲ್ಪ ಫಾಸ್ಟ್ ಆಯಿತು ಅಂದರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಸುತ್ತ ನೋಡ್ಕೊಳ್ಳಿ. ಕಂಬಗಳನ್ನ ಜಾಸ್ತಿ ತುಂಬ ಉದ್ದಕ್ಕೆ ಎಳಿಬೇಡಿ, ಯಾಕೆ ಲೂಸ್ ಆಗಿಬಿಡುತ್ತೆ, ಆವಾಗ ನಮಗೆ ಆರ್ಚ್ ಶೇಪು ನೀಟಾಗಿ ಕಾಣಲ್ಲ. ಅದು ಒಂದೇ ರೀತಿ ಬರಬೇಕು ಅಂದರೆ ಒಂದೊಂದು ಕಂಬ ಉದ್ದ ಒಂದು ಕಂಬ ಚಿಕ್ಕ ಆಗಿಬಿಡುತ್ತೆ. ನಾವು ಒಂದೇ ಲೆವೆಲ್ಗೆ ಹಾಕೋಬೇಕು. ನಾವು ಸ್ಟಾರ್ಟಿಗೆ ಹೇಗೆ ತೊಗೊಂಡಿರ್ತೀವಿ ಅದೇ ಸೈಜಲ್ಲೇ ನಾವು ನೋಡ್ಕೊಂಡು ಮಾಡ್ಕೋಬೇಕು, ತುಂಬ ಉದ್ದಕ್ಕೂ ತೊಗೋಬೇಡಿ. ಮತ್ತೆ ತಗೊಂಡು ಕಂಬನ ಅದಕ್ಕೆ ಬೀಡ್ಸ್ ಆ್ಯಡ್ ಮಾಡಿ ಕಂಬಗಳ ಮಧ್ಯೆ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ತುಂಬ ಸುಮಾರು ಡಿಸೈನ್ಸ್ನ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಾಡಿ. ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿ ಮತ್ತು 8 ಕಂಬಗಳಾದ ತಕ್ಷಣ 8 ಕಂಬಗಳಾದಮೇಲೆ ಮತ್ತೆ 4 ಚೈನ್ಗೆ ಲಾಕ್ ಮಾಡಿರ್ತೀವಲ್ಲ, 4 ಚೈನ್ ಆದಮೇಲೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಇದಕ್ಕೆ ಆರಾಮಾಗಿ 350 400 ಚಾರ್ಜ್ ಮಾಡ್ಬೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಆದಮೇಲೆ ನಾನು ಲಾಸ್ಟಲ್ಲಿ ಕುಚ್ಚು ಕಟ್ಟಿ ಫೋಟೋನ ಅಪ್ಲೋಡ್ ಮಾಡಿರ್ತೀನಿ ಹೇಗಿದೆ ಅಂತ.
ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು. ಬೇಗನೆ 2 ಅವರ್ಸ್ಗೆಲ್ಲ ಹಾಕೋಬೋದು. ಇದನ್ನು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ 6 ಎಳೆ ದಾರ ಹೇಗೆ ಮಾಡೋದು ಅಂತಲೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಆರ್ಸ್ನ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ಈ ರೀತಿ ಎಂಡ್ವರೆಗೂ ಕಂಪ್ಲೀಟ್ ಆದಮೇಲೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ಹೀಗಿದೆ. ಇದಕ್ಕೆ 350ಇಂದ 400 ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗೂ ಕಾಣುತ್ತೆ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸಿಂಪಲ್ಲಾಗೂ ಇದೆ. ಜಾಸ್ತಿ ಯಾರು ತುಂಬ ಗ್ರ್ಯಾಂಡ್ ಇಷ್ಟಪಡಲ್ಲ ಅನ್ನೋರು ಈ ಥರ ಸಿಂಪಲ್ ಕುಚ್ಚನ್ನ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.